ನಮ್ಮ ತಾಳ್ಮೆನ ದುರುಪಯೋಗ ಮಾಡ್ಕೋಬೇಡಿ, ದೌರ್ಬಲ್ಯ ಅಂತಲೂ ಭಾವಿಸ್ಬೇಡಿ. ಹಿಂದೂ ಸಮಾಜ ಜಾಗೃತಿ ಆಗೇ ಆಗುತ್ತೆ. ಈ ಬ್ರಿಗೇಡಿನ ಕೆಲಸನೂ ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದು ನಮ್ಮ ಕೆಲಸ. ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಈ ಕಡೆ ಬಾಯಿ ಮುಚ್ಕೊಂಡ್ರಿ ಅಂತ ಮೊನ್ನೆ ಖರ್ಗೆ ಅವರೇ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ, ನಾನು ನಿಮ್ಗೆ ಹೇಳ್ತೀನಿ, ಹಿಂದೂ ಸಮಾಜದ ಸುದ್ದಿ ಬರಬೇಡಿ, ನೀವು ಬಾಯಿ ಮುಚ್ಕೊಂಡಿರಿ. ಹಿರಿಯರು ನನ್ನ ವಿಧಿ ಇಲ್ಲದೆ ಈ ಪದ ಬಳಸಬೇಕಾಗಿದೆ ಅವರಿಗೆ, ಹಿಂದೂ ಸಮಾಜಕ್ಕೋಸ್ಕರ. ಯಾವುದು ಗೊಂದಲಗಳು? ನೋಡಿ ಇವರೇ, ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಯಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಇಲ್ಲಿ ಚುನಾವಣೆ ನಡೆಯುತ್ತೆ. ಬೂತ್ ಮಟ್ಟದ ಕಮಿಟಿಗಳಾಗತ್ತೆ, ಶಕ್ತಿ ಕೇಂದ್ರದ ಮಟ್ಟದಲ್ಲಿ ಚುನಾವಣೆ ಆಗತ್ತೆ, ತಾಲೂಕು ಮಂಡಲ ಸಮಿತಿ ಚುನಾವಣೆಗಳಾಗತ್ತೆ, ಜಿಲ್ಲಾ ಸಮಿತಿ ಚುನಾವಣೆ ಆಗುತ್ತೆ, ರಾಜ್ಯ ಸಮಿತಿ ಚುನಾವಣೆ ಆಗುತ್ತೆ, ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಆಗುತ್ತೆ. ಚುನಾವಣೆ ಆಗಬೇಕು ಅಂತಂದಾಗ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೇಳೋದು ಕಾರ್ಯಕರ್ತರು ತಪ್ಪಲ್ಲ. ಹಿರಿಯರು ಒಟ್ಟಿಗೆ ಕೂರಿಸ್ಕೊಂಡು ಚರ್ಚೆ ಮಾಡಿಕೊಂಡು ಇಂಥರಲ್ಲಪ್ಪ ಇಂಥರ ಅಧ್ಯಕ್ಷರಾಗಬೇಕು ಅಂತ ತೀರ್ಮಾನವೂ ಆಗ್ಬೋದು. ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಬೇಕು ಅಂತ ಚುನಾವಣೆನೂ ನಡೀಬೋದು. ಇದು ತಪ್ಪು ಅಂತ ನಾನು ಹೇಳಲ್ಲ. ನಾನು ಹೇಳಿದ್ನಲ್ಲ, ಗೊಂದಲ ಇದೆ. ನಾನು ಇಲ್ಲ ಅಂತ ಹೇಳಿದ್ದಿದ್ರೆ ನಿಮ್ಮ ವಿವರಕ್ಕೆ ನಾನು ಹೋಗ್ತಾ ಇದ್ದೆ. ಗೊಂದಲ ಇದೆ, ಗೊಬ್ಬೆದ್ದೋಗಿದೆ, ಇದಕ್ಕಿಂತ ಯಾವ ಪದ ಬಳಸಲಿ? ಅದು ಬರೀ BJP ಇಲ್ಲ, ಇತ್ಲಾಗ ಸಿದ್ದರಾಮಯ್ಯಂದು, DK ಶಿವಕುಮಾರ್ದು ಅದೇ ಪರಿಸ್ಥಿತಿ ಅಲ್ಲ, ಅತ್ಲಾಗ HD ಕುಮಾರಸ್ವಾಮಿ, GT ದೇವೇಗೌಡರದು ಅದೇ ಪರಿಸ್ಥಿತಿ ಅಲ್ಲ. ಎಲ್ಲ ಪಕ್ಷವೂ ಗಬ್ಬೆದ್ದೋಗಿದ್ದಾವಲ್ಲ. ಕಾರ್ಯಕರ್ತರು ಅವ್ರ ಮುಖಗಳು ನೋಡೋಕ್ಕೆ ಸಂಕೋಚ ಪಡ್ತಿದ್ದಾರೆ, ಸಭೆಗೆ ಹೋಗೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಹಿರಿಯರು ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಇದು ಬೇಗ ಬಗೆಹರಿಸಬೇಕು. ಇದು ನನ್ನ ಪ್ರಾರ್ಥನೆ ಎಲ್ಲ ಪಕ್ಷದವ್ರಿಗೂ ಕೂಡ. ಹೌದು, 27ನೇ ತಾರೀಕು ರಾತ್ರಿ ಮಾಡಿ ಇಡೀ 21 ಜನ ನಮ್ಮ ಕುಟುಂಬದವ್ರು ಹೋಗ್ತಾ ಇದ್ದೀವಿ. ಇಡೀ ಕುಟುಂಬನ ಹೋಗ್ತೀವಿ. 4 ಜನ ಹೆಣ್ಮಕ್ಳು, 4 ಜನ ಅಳಿಯಂದರು, ಮಗ, ಸೊಸೆ, 8 ಮೊಮ್ಮಕ್ಕಳು, ನಾನು, ನನ್ನ ಹೆಂಡತಿ, ಇಡೀ ಕುಟುಂಬವೇ ಹೋಗ್ತಾ ಇದ್ದೀವಿ. 7ನೇ ತಾರೀಕು ಸಂಜೆ ಹೋಗ್ತೀವಿ, 9 ರಾತ್ರಿ ಬರ್ತೀವಿ.